ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಸಹ ನನ್ನ ನಮಸ್ಕಾರ. ಯಾರೆಲ್ಲ ಈ ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ರಿಗೂ ಸಹ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ವಿಡಿಯೋನಲ್ಲಿ ರಾಯರ ಪಾದೋದಕ ಅಂದರೆ ಏನು, ನಮ್ಮ ಮನೆಯ ಕಷ್ಟಗಳಿಗೆ ಅಮೃತ ಸಮಾನವಾದಂತಹ ರಾಯರ ಮಹಾಮಹಿಮವಾದಂತಹ ಈ ಪಾದೋದಕವನ್ನು ನಮ್ಮ ಕಷ್ಟಗಳಿಗೆ ಯಾವ ರೀತಿ ನಾವು ಬಳಕೆ ಮಾಡ್ಕೋಬಹುದು ಅನ್ನುವಂತಹದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ರಾಯರ ಪಾದೋದಕ ಅಂದರೆ ಏನು ಮೊದಲನೇದಾಗಿ ಅಂತಂದರೆ, ಪ್ರತಿ ರಾಯರ ಮಠದಲ್ಲೂ ಕೂಡ ನಿಮಗೆ ತಿಳಿದಿರೋ ಹಾಗೆ ಪ್ರತಿ ಗುರುವಾರ ರಾಯರ ಬೃಂದಾವನ, ಅದು ಯಾವುದೇ ಮಠ, ರಾಯರ ಮಠ ಆಗಿರಬಹುದು, ಆ ಬೃಂದಾವನಗಳಿಗೆ ಏನು ಮಾಡ್ತಾರೆ, ಪ್ರತಿ ಗುರುವಾರ ಅಭಿಷೇಕವನ್ನು ನೆರವೇರಿಸ್ತಾರೆ. ಇನ್ನು ಮಂತ್ರಾಲಯದಲ್ಲಂತೂ ಕೂಡ ಪ್ರತಿನಿತ್ಯವೂ ಕೂಡ ರಾಯರಿಗೆ ಅಭಿಷೇಕ ಅನ್ನುವಂತಹದ್ದು ನಡೆಯುತ್ತೆ. ಈ ರಾಯರ ಬೃಂದಾವನಕ್ಕೆ ಹಾಲಿನಿಂದ ಅಭಿಷೇಕ ಮಾಡೋದಕ್ಕೆ ಮೊದಲು ಏನು ಮಾಡ್ತಾರೆ, ನೀರಿನಿಂದ ಅಭಿಷೇಕವನ್ನು ಮಾಡ್ತಾರೆ. ಅದೇನೇ ಅಭಿಷೇಕದ ಒಂದು ಪ್ರೊಸೀಜರ್. ಮನೆಯಲ್ಲಿ ಮಾಡೋವಾಗ್ಲೂ ಅಷ್ಟೇ, ನಾವು ಏಕಾಏಕಿ ರಾಯರ ವಿಗ್ರಹಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡಬಾರ್ದು. ಮೊದಲು ನೀರಿನಿಂದ ರಾಯರಿಗೆ ಅಭಿಷೇಕವನ್ನು ಮಾಡಿ, ತದನಂತರನೇ ನೀವು ಹಾಲಿಂದ ಮಾಡ್ತಿರೋ, ಗಂಧದಿಂದ ಮಾಡ್ತಿರೋ, ಇಲ್ಲ ಪಂಚಾಮೃತ ಅಭಿಷೇಕ ಮಾಡ್ತಿರೋ, ಆಮೇಲೆ ಮಾಡ್ಕೋಬೇಕು. ರಾಯರ ಮೂಲ ಬೃಂದಾವನ ಮಂತ್ರಾಲಯದಲ್ಲಿನೂ ಕೂಡ ಕ್ಷೀರದಿಂದ ಅಥವಾ ಪಂಚಾಮೃತ ಅಭಿಷೇಕ ನೆರವೇರಿಸೋದಕ್ಕೆ ಮೊದಲು ನೀರಿನಿಂದ ಅಂದರೆ ಜಲದಿಂದ ಅಭಿಷೇಕವನ್ನು ಮಾಡ್ತಾರೆ. ಇನ್ನು ಯಾವುದೇ ಮಠಗಳಲ್ಲೂ ಕೂಡ ಅಭಿಷೇಕ ನೆರವೇರಿಸೋದಕ್ಕೆ ಮೊದಲು ಈ ನೀರಿನಿಂದ ಏನು ಅಭಿಷೇಕ ಮಾಡ್ತಾರಲ್ಲ, ಆ ಅಭಿಷೇಕ ಮಾಡಿದಂತಹ ನೀರನ್ನೇ ರಾಯರ ಪಾದೋದಕ ಅಂತ ಹೇಳಿ ಕರೆಯುವಂತಹದ್ದು. ಈ ಪಾದೋದಕವನ್ನು ಅಂದರೆ ನಿಮಗೆ ಅವಶ್ಯಕತೆ ಇದ್ದು ರಾಯರ ಪಾದೋದಕ ಬೇಕು ಅಂತಂದರೆ, ನೀವು ಮೊದಲೇ ಒಂದು ದಿವಸ ಮೊದಲೇ ಹೋಗಿ ರಾಯರ ಮಠಗಳಲ್ಲಿ ಆಚಾರ್ಯರ ಬಳಿ ಕೇಳ್ಕೊಳ್ಳಿ. ಅಂದರೆ ನಮಗೆ ರಾಯರ ಪಾದೋದಕ ಬೇಕು, ಸ್ವಲ್ಪ ಸಂಗ್ರಹಿಸಿ ಕೊಡಿ ಅಂತ ಹೇಳಿ ಕೇಳಿದ್ರೆ ಕೊಡ್ತಾರೆ ಅವರು. ನೀವು ಅದನ್ನು ಇಸ್ಕೊಂಡು ಬಂದು ಮನೆಯಲ್ಲಿ ಯಾವ ಕಾರ್ಯಗಳಿಗೆ ಬಳಸ್ಕೋಬಹುದು ಅಂತ ಹೇಳಿ ಹೇಳ್ತೀನಿ ನೋಡಿ. ಅದರ ಜೊತೆಗೆ ನೀವು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಮನೆಯಲ್ಲಿ ತುಂಬ ಕಷ್ಟ ಅಥವಾ ತೊಂದರೆಗಳಿದೆ ಅಂತಂದರೆ, ನೀವು ಸುಮ್ಮನೆ ಅಭಿಷೇಕದ ಜಲವನ್ನು ಕೇಳೋದಕ್ಕಿಂತ ನೀವೇ ಏನು ಮಾಡಿ, ಒಂದು ದಿವಸ ಅಭಿಷೇಕಕ್ಕೆ ಕೊಡಿ. ಅಂದರೆ ಗುರುವಾರ ನಿಮ್ಮ ಕುಟುಂಬದ ಹೆಸರಿನಲ್ಲಿ ರಾಯರಿಗೆ ಒಂದು ಅಭಿಷೇಕವನ್ನು ಕೊಡಿ. ರಾಯರಿಗೆ ನೀವು ನಿಮ್ಮ ಕುಟುಂಬದ ಹೆಸರಿನಲ್ಲಿ ಅಭಿಷೇಕ ಮಾಡಿಸುವಂತಹದ್ದು ಬಹಳ ಒಳ್ಳೆಯದು. ನೀವು ಅಭಿಷೇಕಕ್ಕೆ ಕೊಟ್ಟು ಅವರಿಗೆ ಹೇಳಿ, ನಮಗೆ ಈ ರೀತಿ ಪಾದೋದಕ ಬೇಕು, ದಯಮಾಡಿ ಸ್ವಲ್ಪ ಕೊಡಿ ಅಂತಂದರೆ ಅವರು ನಿಮಗೆ ಕೊಡ್ತಾರೆ ಆ ಪಾದೋದಕವನ್ನು. ನೀವು ಅದನ್ನು ಮನೆಗೆ ತಂದು ಇಟ್ಕೋಬಹುದು. ಮನೆಗೆ ತಂದಿಟ್ಕೊಂಡ್ಮೇಲೆ ಎಷ್ಟು ದಿವಸಗಳ ಕಾಲ ನೀವು ಬಳಸಬಹುದು, ಎಷ್ಟು ದಿವಸಗಳವರೆಗೂ ಆ ಪಾದೋದಕದಲ್ಲಿ ಶಕ್ತಿ ಇರುತ್ತೆ ಅಂತಂದರೆ 3 ದಿವಸಗಳ ಕಾಲ ರಾಯರ ಪಾದೋದಕದಲ್ಲಿ ಶಕ್ತಿ ಇರುವಂತಹದ್ದು ಇರುತ್ತೆ. ನೀವು ಏನು ಮಾಡಬೇಕು, ಇದನ್ನು ಬಳಸೋದಕ್ಕಿಂತ ಮೊದಲು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು. ಅಂದರೆ ಅದು ಯಾವ ವಾರನಾದರೂ ಆಗಬಹುದು. ಗುರುವಾರನೇ ನೀವು ಇದನ್ನು ಬಳಸಬೇಕು ಅಂತೇನಿಲ್ಲ. ಗುರುವಾರ ನೀವು ಅಭಿಷೇಕಕ್ಕೆ ಕೊಟ್ಟರೆ ಅವ್ರು ನಿಮಗೆ ಪೂಜೆ ಎಲ್ಲ ಆಗಿ ಒಂದು 9-10 ಗಂಟೆವರೆಗೂ ಕೊಡ್ತಾರೆ. ಒಂದು 9 ಗಂಟೆ ಆಗೇ ಆಗುತ್ತೆ ಅಲಂಕಾರ ಎಲ್ಲ ಮುಗಿಯುವಂತಹದ್ದು. ಆವಾಗ ಇಸ್ಕೊಂಡು ಬಂದು ನೀವು ಆಗಲೇ ಮನೆಯಲ್ಲಿ ಬಳಸ್ಕೋಬಹುದು. ಗುರುವಾರ, ಶುಕ್ರವಾರ, ಶನಿವಾರ 3 ದಿವಸನೂ ಕೂಡ ಈ ಪಾದೋದಕವನ್ನು ನೀವು
ಬಳಸ್ಕೊಳ್ಳುವಂತಹದ್ದನ್ನು ಮಾಡಬೇಕು. ಮನೆಯಲ್ಲಿ ಯಾರು ಈ ರಾಯರ ಪಾದೋದಕವನ್ನು ಬಳಸ್ಕೋತಿರಲ್ವ ಅವರು 3 ದಿವಸನೂ ಕೂಡ ತಲೆಗೆ ಸ್ನಾನ ಮಾಡ್ಕೋಬೇಕು. ಏಕೆಂತಂದರೆ ಬಹಳ ಒಂದು ಶಕ್ತಿಯುತವಾದಂತಹ, ಏಕೆಂದರೆ ರಾಯರ ಬೃಂದಾವನದ ಮೇಲೆ ಬಿದ್ದಿರುವಂತಹ ನೀರು ಬಹಳ ಶಕ್ತಿ ಇರುತ್ತೆ ಅದರಲ್ಲಿ. ಹೇಗಂದ್ರೆ ಹಾಗೆ ಬಳಸೋದಕ್ಕೆ ಬರೋದಿಲ್ಲ. ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಯಾರು ಇದನ್ನು ನೀವು ಬಳಕೆ ಮಾಡ್ಕೋಬಹುದು ಅಂತ ಹೇಳ್ತೀನಿ ನೋಡಿ. ನಿಮ್ಮ ಮನೆ ಮೇಲೇನಾದರೂ ಮಾಟ ಮಂತ್ರ ಪ್ರಯೋಗ ಆಗಿದ್ದರೆ, ಅಂದರೆ ವಾಮಾಚಾರದ ಪ್ರಯೋಗಗಳಾಗಿ, ಈಗ ಆಲ್ರೆಡಿ ನನ್ನ ಹತ್ರ ತುಂಬ ಜನ ಕೇಳ್ತೀರಾ. ಆ ಕೇಳೋ ಅಂಥವರಲ್ಲಿ 8 ಜನ ಬೇರೆ ಕಡೆ ಕೇಳಿಕೊಂಡು ಈ ವಾಮಾಚಾರದ ಪ್ರಯೋಗ ಆಗಿದೆ ಅಂಥೇಳಿ ತಿಳ್ಕೊಂಡಿರುವಂತಹವರು ಜಾಸ್ತಿ. ಅಂಥವರು ಮನೆಯಲ್ಲಿ ಈ ವಾಮಾಚಾರದಿಂದ ಬಹಳ ತೊಂದರೆಗಳೇನು ಅನುಭವಿಸ್ತಾ ಇದ್ದೀರಾ, ಅಥವಾ ಮನೆಯಲ್ಲಿ ನಿಮಗೆ ಒಂದು ನೆಗೆಟಿವ್ ಎನರ್ಜಿ ಇದೆ ಅನ್ನುವಂತಹ ಭಾವನೆಗಳು, ಅಂದರೆ ಮನೆಯಲ್ಲಿ ಒಂದು ಕೆಟ್ಟ ಶಕ್ತಿಗಳಿಂದ ಮನೆಯಲ್ಲಿ ನೆಮ್ಮದಿ ಇಲ್ಲ, ಬಹಳ ಕಿರಿಕಿರಿ ಆಗ್ತಿದೆ, ಮನೆಯಲ್ಲಿ ಜಗಳ ಆಗ್ತಿದೆ, ಯಾವುದರಲ್ಲೂ ಕೈ ಎತ್ತಲ್ಲ, ಬಾಯಿ ಎತ್ತಲ್ಲ, ವಿನಾಕಾರಣ ಮನೆ ಸದಸ್ಯರೆಲ್ಲರೂ ಕೂಡ ಸುಮ್ಮನೆ ಸಿಡಿ ಅಂತಾರೆ, ಮಕ್ಕಳು ಚಂಡಿ ಮಾಡ್ತಾರೆ. ಇದೆಲ್ಲ ಒಂದು ನೆಗೆಟಿವ್ ಎನರ್ಜಿ ಮನೆಯಲ್ಲಿ. ಆ ಥರದವರು ಕೂಡ ಬಳಸ್ಕೊಳ್ಳಿ. ಕೇವಲ ವಾಮಾಚಾರ ಅಂತಲೇ ಅಲ್ಲ, ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿ ಯಾರಿಗೆಲ್ಲ ಒಂದು ಭಾವನೆ ಬಂದಿರುತ್ತಲ್ವ ಅವರು ಕೂಡ ಇದನ್ನು ಬಳಸ್ಕೊಳ್ಳುವಂತಹದ್ದನ್ನು ಮಾಡಬಹುದು. ನೀವು ಏನು ಈ ರಾಯರ ಪಾದೋದಕ ಇಸ್ಕೊಂಡು ಬಂದಿರ್ತೀರಲ್ವ, ಯಾರಾದರೂ ಒಬ್ರು ಏನು ಮಾಡಬೇಕು, ಒಂದು ಮಾವಿನ ಎಲೆ ತೆಗೆದುಕೊಂಡು ಅದರಲ್ಲಿ ಆ ಪಾದೋದಕವನ್ನು ಆ ಎಲೆಯಿಂದ ಅದ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಹೇಳಿಕೊಂಡು ಎಲ್ಲ ಸದಸ್ಯರ ಮೇಲೂ ಪ್ರೋಕ್ಷಣೆಯನ್ನು ಮಾಡಬೇಕು. ಯಾರ ಮೈಯಲ್ಲಿ ಏನೇ ಒಂದು ಕೆಟ್ಟ ಶಕ್ತಿಗಳಿದ್ದರೂ ಕೂಡ ಆ ಕೆಟ್ಟ ಶಕ್ತಿಗಳಿಂದ ಏನೇ ನಿಮ್ಗೆ ಅನಾರೋಗ್ಯ ಆಗೋದು, ಕೆಲವ್ರಿಗೆ ಕೂರೋದು ಕಷ್ಟ, ನಿಲ್ಲೋದು ಕಷ್ಟ, ಯಾವಾಗಲೂ ಸುಸ್ತು, ಸಂಕಟ, ಪೂಜೆ ಮಾಡೋದಕ್ಕೆ ಮನಸ್ಸಿರೋದಿಲ್ಲ, ಎಲ್ಲ ಕೆಲಸ ಮಾಡಲಿಕ್ಕೂ ಒಂಥರ ಮೈ ಭಾರ ಅನ್ನಿಸ್ತಿರುತ್ತೆ. ಎಲ್ಲ ಹಾಸ್ಪಿಟಲ್ಸ್ಗಳಿಗೆ ಹೋಗ್ತಾರೆ, ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಏನು ಟೆಸ್ಟ್ಗಳು ಮಾಡಿಸಿದ್ರೂ ಕೂಡ ನಿಮ್ಗೆ ಯಾವುದರಲ್ಲೂ ಪಾಸಿಟಿವ್ ಇರಲ್ಲ, ಬಟ್ ಆರೋಗ್ಯ ಅಂತೂ ಸರಿ ಹೋಗಿರಲ್ಲ. ಇದೊಂದು ಪರಿಹಾರ ಮಾಡ್ಕೊಂಡು ನೋಡಿ. ಯಾರಾದರೂ ಒಬ್ಬರು ಮಾವಿನೆಲೆ ತಗೊಂಡು ಪ್ರೋಕ್ಷಣೆ ಮಾಡಿಕೊಂಡು ಅದನ್ನು ಚುಮುಕ್ಸೋವಂತಹದ್ದು ಮಾಡಿ. ಯಾರ ಮೈಯಲ್ಲಿ ಏನೇ ಕೆಟ್ಟ ಶಕ್ತಿ ಇದ್ದರೂ, ಕೆಟ್ಟ ಶಕ್ತಿಗಳಿಂದ ಆಗಿರುವಂತಹ ತೊಂದರೆ ಇದ್ದರೂ ಖಂಡಿತವಾಗಿ ಆ ಪಾದೋದಕದ ಮಹಿಮೆಗೆ ಅದು ನಿಮ್ಮ ಮೈಯಲ್ಲಿ ಉಳಿಯೋದಿಲ್ಲ. ಇತ್ತೀಚೆಗೆ ನೀವು ಕೆಲವೊಂದು ವಿಡಿಯೋಗಳು ನೋಡಿರಬಹುದು. ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥರು ಒಂದು ನೀರನ್ನು ಪ್ರೋಕ್ಷಣೆ ಮಾಡಿದಾಗ ಕೆಲವರು ಹೆಂಗಸರುಗಳು ವಿಚಿತ್ರವಾಗಿ ಆಡುವಂತಹದ್ದು, ಮೈಮೇಲೆ ದೆವ್ವ ಬಂದಿರೋ ಅಂತಹವರು ಮಂತ್ರಾಲಯದಲ್ಲಿ ಆ ರೀತಿ ವರ್ತನೆ ಮಾಡುವಂತಹದ್ದು ನೋಡಿದಿರಲ್ವ. ಗುರುಗಳು ಅವ್ರ ಮೇಲೆ ಪ್ರೋಕ್ಷಣೆ ಮಾಡುವಂತಹದ್ದು ಇನ್ನೇನು ಅಲ್ಲ, ಈ ರಾಯರ ಪಾದೋದಕ, ಅಂದರೆ ರಾಯರ ಮೂಲ ಬೃಂದಾವನಕ್ಕೆ ಏನು ಅಭಿಷೇಕ ಮಾಡಿರ್ತಾರಲ್ಲ, ಗುರುಗಳ ಬಳಿ ಸದಾ ಆ ಪಾದೋದಕ ಇಟ್ಕೊಂಡೇ ಇರ್ತಾರೆ. ಆ ಪಾದೋದಕವನ್ನು ಯಾರ ಮೈಯಲ್ಲಾದರೂ ಕೆಟ್ಟ ಶಕ್ತಿಗಳಿದ್ದರೆ ಅಂಥವ್ರ ಮೇಲೆ ಪ್ರೋಕ್ಷಣೆ ಮಾಡಿದ್ರೆ ಆ ಮಹಿಮೆಗೆ ಆ ಕೆಟ್ಟ ಶಕ್ತಿಗಳು ಉಳಿಯುವಂತಹ ಶಕ್ತಿ ಅವುಗಳಿಗಿರೋದಿಲ್ಲ, ಹೆದರಿ ಓಡೋಗ್ತವೆ. ಅದಕ್ಕೇನೆ ಅವ್ರು ಆ ರೀತಿ ವರ್ತನೆ ಮಾಡುವಂತಹದ್ದು ನೀವು ನೋಡುವಂತಹ ವಿಡಿಯೋಗಳಲ್ಲಿ. ಆ ನೀರನ್ನು ಗುರುಗಳು ಪ್ರೋಕ್ಷಣೆ ಮಾಡ್ತಾ ನಾನು ಹೊರಟೋಗ್ತೀನಿ ಅಂತ ಹೇಳಿ ಕಿಚಿರಾಡ್ತವಲ್ವ, ಅದೇ ವಿಡಿಯೋಸನ್ನೇ ನೀವು ನೋಡಿರೋದು. ಅದಕ್ಕೂ ಕೂಡ ಕೆಲವರು ಕೆಟ್ಟ ಕಾಮೆಂಟ್ಗಳನ್ನು ಹಾಕ್ತಾರೆ. ಇರಲಿ, ರಾಯರು ನೋಡ್ಕೋತಾರೆ, ಆದರೆ ರಾಯರ ಪಾದೋದಕದಲ್ಲಿ ಅಷ್ಟು ಶಕ್ತಿ ಇರುವಂತಹದ್ದು ಇರುತ್ತೆ. ನೀವು 3 ದಿನ ಮನೆಯಲ್ಲಿ ಇಟ್ಕೊತೀರಾ ಅಂತಂದರೆ 3 ದಿನ ಕೂಡ ತಲೆಗೆ ಸ್ನಾನ ಮಾಡಿ ಮನೆಯಲ್ಲಿ ಮೊದಲು ದೇವ್ರ ಪೂಜೆ ಮಾಡಿ, ಬೆಳಗ್ಗೆನೇ ದೇವ್ರ ಪೂಜೆ ಮಾಡಿಬಿಟ್ಟು 3 ದಿನವೂ ಕೂಡ ಮನೆಯ ಎಲ್ಲ ಸದಸ್ಯರು ಬೆಳಗ್ಗೆ ಒಂದು ಟೈಮು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಆಮೇಲೆ ಅದೇ ಪಾದೋದಕವನ್ನು ದಯಮಾಡಿ ಸ್ವಲ್ಪ ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಸ್ವಲ್ಪ ಗಂಜಾಕಿ ನೆಲ ಸಾರಿಸ್ಬಿಟ್ಟು ಮನೆಯ ಎಲ್ಲ ಮೂಲೆಗೂ ಡೋರ್ ಹಿಂದೆ, ಕರ್ಟನ್ಸ್ ಹಿಂದೆ ಯಾವ ಮೂಲೆನಲ್ಲೂ ಬಿಡಬೇಡಿ. ನೋಡಿ, ಎಲ್ಲಿ ಬೆಳಕು ಆಡಲ್ಲ, ತುಂಬ ಒಂಥರ ಕತ್ಲು ಮೂಲೆ ಇರುತ್ತಲ್ವ, ಅಲ್ಲೇ ಒಂದು ನೆಗೆಟಿವ್ ಎನರ್ಜಿ ಅನ್ನೋಂತಹದ್ದು ಜಾಸ್ತಿ ಇರುತ್ತೆ. ಹೀಗಾಗಿ ಯಾವ ಮೂಲೆನೂ ಬಿಡದಲೆ ಎಲ್ಲ ಮೂಲೆಗಳಿಗೂ ಸಹ ಈ ಜಲವನ್ನು ಪ್ರೋಕ್ಷಣೆ ಮಾಡುವಂತಹದ್ದು ಮಾಡಿ. ಆಮೇಲೆ ತಲೆ ಮೇಲೆ ನೀವು ಪ್ರೋಕ್ಷಣೆ ಮಾಡಿಸ್ಕೋತಿರಲ್ವ ಎಲ್ಲರೂ, ಆ ಕೂಡಲೇ ಏನು ಮಾಡಬೇಕು, ಮಂತ್ರಾಲಯದ ಮಂತ್ರಾಕ್ಷತೆ ಮನೆಯಲ್ಲಿದ್ದರೆ ಇಮ್ಮಿಡಿಯೇಟ್ ಎಲ್ಲರೂ ಕೂಡ ರಾಯರನ್ನು ನೆನೆಸ್ಕೊಂಡು ಆ 1-2 ಕಾಳು ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊಳ್ಳಿ. ಮಂತ್ರಾಲಯದ್ದೇ ಆಗಬೇಕು ಅಂತ ಏನಿಲ್ಲ, ಇರೋಂತಹವರು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಯಾವುದಾದ್ರೂ ಮಠದ ಮಂತ್ರಾಕ್ಷತೆ ಇದ್ದರೆ ಅದನ್ನು ಕೂಡ ನೀವು ಪ್ರೋಕ್ಷಣೆ ಮಾಡ್ಕೋಬಹುದು. ಈ ಪಾದೋದಕ ಅನ್ನುವಂತಹದ್ದು ಸರ್ವವ್ಯಾಧಿ ನಿವಾರಕ, ಅಂದರೆ ಏನೇ ಕಾಯಿಲೆಗಳಿದ್ದರೂ ಕೂಡ ಈ ಪಾದೋದಕದಿಂದ
ನಿವಾರಣೆ ಆಗುತ್ತೆ. ಅಷ್ಟು ಶಕ್ತಿ ರಾಯರ ಈ ಪಾದೋದಕದಲ್ಲಿ ಇರುತ್ತೆ. ಅನಾರೋಗ್ಯದಿಂದ ಬಳಲ್ತಾ ಇರುವಂತಹವರು 3 ದಿನವೂ ಕೂಡ ತೀರ್ಥದ ಮಾದರಿಯಲ್ಲಿ ಬೆಳಗ್ಗೆ ಸಂಜೆ ರಾಯರ ಮುಂದೆ ದೀಪ ಹಚ್ಚಿದ್ದಾದ ಮೇಲೆ ಇದನ್ನು ತೀರ್ಥದ ಮಾದರಿನಲ್ಲಿ ಕುಡಿಬಹುದು. ಯಾರು ಬೇಕಾದರೂ ಕುಡಿಬಹುದು. ಕೇವಲ ಅನಾರೋಗ್ಯ ಇರುವಂತಹವರೇ ಕುಡಿಬೇಕು ಅಂತೇನಿಲ್ಲ. ರಾಯರ ಒಂದು ಅಭಿಷೇಕ ಜಲ ಅದು. ರಾಯರ ಒಂದು ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ ಅದನ್ನು ನೀವು ತಗೊಳ್ಳೋದ್ರಿಂದ. ಆದರೆ ಏನು ಒಂದು ಕಂಡೀಷನ್ ಅಂತಂದರೆ, ಯಾರೆಲ್ಲ ಈ ತೀರ್ಥದ ಮಾದರಿನಲ್ಲಿ ಈ ಜಲವನ್ನು ನೀವು ತಗೋತಿರಲ್ಲ ಹೊಟ್ಟೆಗೆ, ಅಂತಹವರು ಯಾವುದೇ ಕಾರಣಕ್ಕೂ 21 ದಿವಸ ನಾನ್ ವೆಜ್ಜನ್ನು ತಿನ್ನೋ ಹಾಗಿಲ್ಲ. ನೋಡಿ, ದಯಮಾಡಿ ನಾನ್ ವೆಜ್ಜನ್ನು ತಿನ್ನೋವಂತಹದ್ದನ್ನೇ ನೀವು ಮುಂದೆ ಮಾಡ್ಕೋಬೇಡಿ. ರಾಯರ ಪಾದೋದಕ ಅನ್ನೋವಂತಹದ್ದು ಬಹಳ ಸಲ ನಮ್ಮ ಕೈಗೆ ಸಿಗೋದಿಲ್ಲ. ಅದು ನಮ್ಮ ಕೈಯಲ್ಲಿದೆ ಅಂತಂದರೆ ದಯಮಾಡಿ ನಿಮ್ಮ ಸಮಸ್ಯೆ ಇರಬಹುದು ಅಥವಾ ನಿಮ್ಮ ಮನೆಗಳ ಸಮಸ್ಯೆ ಇರಬಹುದು, ಅದನ್ನು ನಿವಾರಣೆ ಮಾಡ್ಕೊಳ್ಳಿ. ಏಕೆಂದರೆ ಒಬ್ಬ ಮನುಷ್ಯ ಅಂತಂದಮೇಲೆ ಅದು ಒಬ್ಬ ಮನುಷ್ಯನ ಕೆಟ್ಟ ಕಣ್ಗಳೇ ಇರಬಹುದು ಅಥವಾ ಒಂದು ನೆಗೆಟಿವ್ ಎನರ್ಜಿ ಕೆಟ್ಟ ಕಣ್ಗಳೇ ಇರಬಹುದು. ನಾವಿಷ್ಟೇ ಪೂಜೆ ಪುನಸ್ಕಾರ ಮಾಡ್ತೀವಿ ಅಂದರೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂತಹದ್ದು ಇರುತ್ತೆ, ಮನೆಗಳಲ್ಲೂ ಕೂಡ ಇರುತ್ತೆ. ಪಾದೋದಕವನ್ನು ಬಳಕೆ ಮಾಡಿಕೊಂಡು ನೀವು ಸಹ ಸೇವನೆ ಮಾಡಿ. ಏನೇ ಒಂದು ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿದ್ದರೂ ಕೂಡ, ಅದರ ಜೊತೆಯಲ್ಲಿ ಏನೇ ಅನಾರೋಗ್ಯ ಇದ್ದರೂ ಸೇವನೆ ಮಾಡೋದಕ್ಕಿಂತ ಮುಂಚೆ ರಾಯರ ಬಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ರೀತಿ ನನಗೆ ಅನಾರೋಗ್ಯದ ಸಮಸ್ಯೆಗಳಿದೆ, ದಯಮಾಡಿ ಇದನ್ನು ನಿವಾರಣೆ ಮಾಡಿ ಅಂಥೇಳಿ ರಾಯರಲ್ಲಿ ಕೇಳಿಕೊಂಡು ಇದನ್ನು ಸೇವನೆ ಮಾಡಿ. 3 ದಿನದ ಬಳಿಕ ಅಂದರೆ ಎಲ್ಲ ಉಪಯೋಗ 3 ದಿನ ಮಾಡಿ ಆದಮೇಲೆ ಏನು ಅದು ಹೆಚ್ಚುಗಟ್ಟಲೆ ಉಳಿಯುತ್ತಲ್ಲ ಪಾದೋದಕ, ಅದನ್ನು ತುಳಸಿ ಗಿಡದ ಬುಡಕ್ಕೆ ಹಾಕಿಬಿಡಿ. ಯಾರು ತುಳಿಯುವಂತಹ ಜಾಗದಲ್ಲಿ ಹಾಕಲಿಕ್ಕೆ ಹೋಗಬೇಡಿ. ಇದಿಷ್ಟು ಪಾದೋದಕದ ಬಗ್ಗೆ ಮಾಹಿತಿ. ಗೊತ್ತಿರೋರೊಟ್ಟಿಗೆ ಇದನ್ನು ಹಂಚ್ಕೊಳ್ಳಿ. ಕಷ್ಟದಲ್ಲಿರುವಂತಹವ್ರಿಗೆ ಸಹಾಯ ಆಗುತ್ತೆ. ಎಲ್ರಿಗೂ ಸಹ ರಾಯರ ಅನುಗ್ರಹ ಆಗಲಿ. ಇವತ್ತು ಗುರುವಾರ, ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳಿ ಅವರಲ್ಲಿ ಕೇಳ್ಕೊತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.